ನಾನು ಸುಳ್ಯದಲ್ಲಿದ್ದಾಗ ಇಲ್ಲಿಗೆ ಮಧ್ಯಾಹ್ನದ ಮೀನೂಟಕ್ಕೆ ಬರುವಷ್ಟೇ ರೆಗ್ಯುಲರ್ ಆಗಿ ಬೆಳಗ್ಗೆ ಉಪಹಾರಕ್ಕೂ ಬರ್ತೀನಿ. ಬಿಸಿ ಬಿಸಿ ನೀರು ದೋಸೆ ಜೊತೆಗೆ ಆ ಸಿಂಪಲ್ ಒಗ್ಗರಣೆನ ಸಿಂಪಲ್ ತೆಂಗಿನಕಾಯಿ ಚಟ್ನಿಗೆ ಹಾಕಿ ಒಂದು ಸಿಂಪ್ಲಿ ಸೂಪರ್ ಕಾಂಬಿನೇಷನ್ ಆಗಿ ಕೊಟ್ಟರೆ 10-12 ನೀರು ದೋಸೆ ತಿಂದಿದ್ದೇ ಗೊತ್ತಾಗಲ್ಲ. ಅಷ್ಟರ ಮಟ್ಟಿಗೆ ಲೊಟ್ಟೆ ಹೊಡ್ಕೊಂಡು ಚಪ್ಪರ್ಸಿಟ್ಬಿಡ್ತೀನಿ. ಸಿಂಪಲ್ ಆಗಿದ್ರು ಆ ಮಟ್ಟಿಗೆ ಲೊಟ್ಟೆ ಹೊಡಿಸುತ್ತೆ ಈ ತೆಂಗಿನಕಾಯಿ ಚಟ್ನಿ. ಸುಳ್ಯದಲ್ಲಿ ಬಹಳ ಜನ ಬೆಳಿಗ್ಗೆ ತಮ್ಮ ಮನೆಗಳಲ್ಲೇ ಉಪಹಾರವನ್ನು ಮಾಡಿಕೊಂಡ್ರು. ಅದ್ರ ಜೊತೆಗೆ ನಂಚ್ಕೊಳ್ಳೋದಕ್ಕೆ ಅಂತ ಇಲ್ಲಿ ಮಾಡುವಂಥ ಎಗ್ ಮಸಾಲ ಮತ್ತು ಚಿಕನ್ ಪುಳಿ ಮುಂಚಿಯನ್ನು ಸಾಕಷ್ಟು ಪಾರ್ಸಲ್ ತೊಗೊಂಡೋಗ್ತಾರೆ. ನೀರು ದೋಸೆಯ ಸೆಲ್ಫ್ಲೆಸ್ನೆಸ್ನಿಂದಾಗಿ ಆ ಎಗ್ ಮಸಾಲ ಕೂಡ ಅದ್ರ ಜೊತೆಗೆ ಒಂದೊಳ್ಳೆ ಕಾಂಬಿನೇಷನ್ ಆಗ್ತಾಯಿತ್ತು. ಹೀಗೆ ಕಣ್ಣೆದುರುಗಡೆ ಬಿಸಿ ಬಿಸಿ ಬನ್ಸನ್ನ ಮಾಡಿಟ್ರೆ ಎಷ್ಟೇ ಹೊಟ್ಟೆ ತುಂಬಿದ್ರು ಒಂದಾದರೂ ತಿನ್ನೋಣ ಅನಿಸುತ್ತೆ. ಬನ್ಸ್ನಲ್ಲಿ ಬಾಳೆಹಣ್ಣಿನ ಮೈಲ್ಡ್ ಸ್ವೀಟ್ನೆಸ್ಸು ಮತ್ತು ಆ ಟೆಕ್ಸ್ಚರನ್ನು ಎಂಜಾಯ್ ಮಾಡ್ತಾ ನನಗೆ ಚಟ್ನಿ ಮತ್ತು ಎಗ್ ಮಸಾಲ ಬೇಕು ಅನ್ಸಲ್ಲ. ಮಿಕ್ಕಿದಂತೆ ಪತ್ತಲ್ಲು, ಶಾವಿಗೆ, ಇಡ್ಲಿಯನ್ನು ಕೂಡ ಇದೇ ಚಟ್ನಿ ಮತ್ತು ಎಗ್ ಮಸಾಲ ಅಥವಾ ಪುಳಿ ಮುಂಚಿ ಜೊತೆಗೆ ಎಂಜಾಯ್ ಮಾಡ್ಬೋದು. ಹೋಟೆಲ್ ಮಮತಾ ಅಂತ ಜಟ್ಟಿಪಳ್ಳ ರಸ್ತೆಯಲ್ಲಿ ಸುಳ್ಯದಲ್ಲಿ ಇದೆ.